ಗ್ರಹಣದ ಮುಂಚೆ ಏನಂದ್ರೆ ಕೆಲವೊಬ್ರು ಅಡಿಗೆಗಳನ್ನೆಲ್ಲ ಮಾಡಿಟ್ಕೊಂಡಿರ್ತಾರೆ. ಯಾಕಂದ್ರೆ ಗ್ರಹಣ ಕಳೆದ ನಂತರ ಮತ್ತೆ ಶುಚಿ ಎಲ್ಲ ಮಾಡ್ಬಿಟ್ಟು ಅಡಿಗೆ ಮಾಡ್ಬೇಕಾಗತ್ತೆ ಅನ್ನೋ ಒಂದು ಕಾರಣ. ಇನ್ನೊಂದೇನಂದ್ರೆ ಗ್ರಹಣದ ಮುಂಚೆ ಮಾಡಿರುವಂತಹ ಅಡಿಗೆ ಆನಂತರ ಬಳಸಬಾರ್ದು ಅನ್ನುವಂಥದ್ದು ಹೌದು. ಬೇರೆ. ನೋಡಿ ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅದು ಮೈಲಿಗೆ ಆಗುತ್ತೆ. ಈಗ ನಮ್ಮನೇಲಿ ಯಾರೋ ತೀರೋದ್ರು ಅಂತ ಹೇಳಿದ್ರೆ, ಒಂದಷ್ಟು ಆಹಾರ ಸೇವನೆ ಮಾಡ್ತೀವ, ಅದು ಆ ಮೈಲಿಗೆ ಇರೋವರೆಗೂನು ಅದನ್ನ ತೆಗೆದು ಈ ಪಕ್ಕಕ್ಕಿಡುವಂಥದ್ದಿರತ್ತೆ. ಅಂದ್ರೆ ಆ ಗ್ರಹಣ ಅನ್ನೋದನ್ನು ನಾವು ಮೈಲಿಗೆ ಸೂತಕ ಸಮಯ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ಕಾರಣಕ್ಕೆ ಒಂದು ಆಹಾರ ಮಿಕ್ಕಿರೋ ಆಹಾರವನ್ನ ಸೇವನೆ ಮಾಡೋದಿಲ್ಲ. ಈಗ ಸಾಮಾನ್ಯವಾಗಿ ಫ್ರಿಡ್ಜಲ್ಲಿ ಇಡುವಂಥದ್ದು ಪದ್ಧತಿ, ಅಥವಾ ರಾತ್ರಿ ಮಿಕ್ಕಿರುತ್ತೆ ಬೆಳಗ್ಗೆ ಅದಕ್ಕೆ ಏನೋ ಒಂದು ಆಹಾರ ರೀತಿಯಲ್ಲಿ ಚಿತ್ರಾನ್ನನೋ ಇನ್ನೇನೋ ಮಾಡುವಂಥ ಪದ್ಧತಿ ನಾವು ಮನೆಗಳಲ್ಲಿ ಸರ್ವೇ ಸಾಮಾನ್ಯ ಇರುತ್ತೆ. ಆದರೆ ಗ್ರಹಣ ಆದ ಮೇಲೆ ಅದು ಉಪಯೋಗಿಸಬಾರದು ಅನ್ನುವಂಥದ್ದು ಒಂದಷ್ಟು ಶಾಸ್ತ್ರದಲ್ಲಿ ಇದೆ. ಹಾಗಾಗಿ ಅದು ವಿಷಕ್ಕೆ ಸಮಾನ, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥದ್ದು, ಹಾನಿಕರ ಉಂಟಾಗುತ್ತೆ ಅನ್ನುವಂಥದ್ದು ಹೇಳುತ್ತೆ. ಇದೊಂದಷ್ಟು ಸೈಂಟಿಫಿಕ್ ಆಗಿರುವಂಥದ್ದು ಆಧಾರನೂ ಇದೆ. ಯಾಕಂದ್ರೆ ಜೀರ್ಣಶಕ್ತಿಗೂ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಈ ಗ್ರಹಣ ಸಂದರ್ಭದಲ್ಲಿ ಎಷ್ಟು ಆಹಾರ ಬೇಕು ಉಪಯೋಗ ಮಿಕ್ಕದರ ರೀತಿಯಲ್ಲಿ ಅದನ್ನ ಮಾಡೋದು ಬಹಳ ಒಳ್ಳೆಯದು. ಜಾಸ್ತಿ ಮಾಡಿಬಿಟ್ಟು ಅದು ಹಾಗೆ ಇತ್ತು ಅಂದ್ರೆ ವೇಸ್ಟ್ ಮಾಡೋದಕ್ಕೂ ಕಷ್ಟ ಹೌದು, ಆಗುತ್ತೆ. ಹೌದು. ಇನ್ನುಳಿದ ಆಹಾರ ಪದಾರ್ಥಗಳಲ್ಲಿ ದರ್ಬೆ ಅಥವಾ ತುಳಸಿ ಎಲೆಗಳನ್ನ ಹಾಕಿದ್ರೆ ಸಾಕು ಅಂತ ಹೌದು. ಹೇಳ್ತಾರೆ. ದರ್ಬೆಗೆ ಬಹಳ ಶ್ರೇಷ್ಠತೆ ಇದೆ. ನಾವು ಒಂದು ಪೂಜೆ ಪುನಸ್ಕಾರ, ಒಂದು ಹೋಮ ಮಾಡಬೇಕಾದ್ರೂ ನಾವು ಪವಿತ್ರ ಅಂತ ಧಾರಣೆ ಮಾಡ್ತೀವಿ. ಹ್ಮ್. ಅಂದ್ರೆ ಉಂಗುರದ ರೀತಿಯಲ್ಲಿ ಮಾಡಿ ಅದನ್ನ ಪೂಜೆ ಪುನಸ್ಕಾರದಲ್ಲಿ ಉಪಯೋಗಿಸ್ತೀವಿ. ಸ್ವಯಂ ಪವಿತ್ರತೆನ ಇರುತ್ತೆ ದರ್ಬೆ ಅನ್ನುವಂಥದ್ದು. ಅಂದ್ರೆ ಅಮೃತ ಏನು ಸಮುದ್ರ ಮಥನ ಕಾಲದಲ್ಲಿ ಅಮೃತದ ಒಂದು ಹನಿ ನೆಲದ ಮೇಲೆ ಹುಲ್ ಮೇಲೆ ಬಿತ್ತು, ಅದು ದರ್ಬೆ ಆಯ್ತು ಅನ್ನುವಂಥದ್ದು ಅದೊಂದಷ್ಟು ಪುರಾಣ ಇದೆ. ಅದಕ್ಕೆ ಯಾವುದೇ ರೀತಿಯಾದಂಥ ಗ್ರಹಣ ಆಗಬಹುದು, ಯಾವುದೇ ಸೂತಕ ಆಗಬಹುದು, ಅದು ತಟ್ಟಲ್ಲ. ಅದಕ್ಕೆ ತರ್ಪಣ ಬಿಡುವಾಗ, ಹಿರಿಯರು ಪೂಜೆ ಮಾಡುವಾಗ, ಅಥವಾ ಈ ಕೆಲವೊಂದು ಗ್ರಹಣದ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸುವಂಥದ್ದು ಬಂದಿದೆ. ಇವತ್ತಿಗೂ ನಡೀತಾ ಇದೆ. ಆಗಿನ ಕಾಲದಿಂದನೂ ಆ ದರ್ಬೆಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದೀವಿ.